ಇದೇ ತಿಂಗಳು 23 ಕರ್ನಾಟಕದಾದ್ಯಂತ ನಮ್ಮ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಇದು ನಮ್ಮ ಯೋಗರಾಜ್ ಭಟ್ ಸರ್ ಅವರ ಒಂದು ಕತೆ ಸಾಹಿತ್ಯ ಬ್ಯಾನರ್ ಇರೋವಂಥ ಒಂದು ಸಿನಿಮಾ. ಹಾಗೆ ಕೆ ರಾಮನಾರಾಯಣ್ ಸರ್ ಅವರ ಒಂದು ನಿರ್ದೇಶನದ ಸಿನಿಮಾ. ಹಾಗೆ ಪರ್ಲ್ ಸಿನಿ ಕ್ರಿಯೇಷನ್ಸ್ ನಮ್ಮ ಸಂತೋಷ್ ಕುಮಾರ್ ಸರ್ ಹಾಗೂ ವಿದ್ಯಾಕ್ ಅವರ ಒಂದು ನಿರ್ಮಾಣದ ಸಿನಿಮಾ ಕುಲದಲ್ಲಿ ಕೀಳ್ಯಾವುದೋ. ಇದರಲ್ಲಿ ಎಲ್ಲ ನಿಮ್ಮ ನೆಚ್ಚಿನ ನಮ್ಮ ರಾಮಾಚಾರಿ ಸೀರಿಯಲ್ ಹೀರೋಯಿನ್ ಚಾರು ಅವರು, ಮೌನ ಗುಡ್ಡೆಮನೆಯವರೇ ನಮ್ಮ ಸಿನಿಮಾದ ನಾಯಕಿ ಮಣಿ. ಹಾಗೆ ಸೋನಾಲ್ ಅವರು ಇದ್ದಾರೆ, ತಬಲನಾಣಿ ಸರ್ ಇದ್ದಾರೆ, ಶರತ್ ಲೋಹಿತೇಶ ಸರ್ ಇದ್ದಾರೆ, ಡ್ರ್ಯಾಗನ್ ಮಂಜು ಅವರು, ಸಿಕ್ಕಾಬಟ್ಟೆ ಒಂದು ತಾರಾ ಬಳಗ ಅಂದರೆ ಕಲಾವಿದರ ದಂಡೆ ಇದೆ ನಮ್ಮ ಸಿನಿಮಾದಲ್ಲಿ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ರಾರಾಜಿಸ್ತಕ್ಕೆ ಬರ್ತಾಯಿದ್ದೀವಿ ಇದೇ ತಿಂಗಳು 23ನೇ ತಾರೀಕು. ಎಲ್ಲರೂ ಕೂಡ ಮೈಸೂರಿನ ಜನತೆ ಈ ಸಿನಿಮಾನ ನೋಡಿ ನಮಗೆ ಥಿಯೇಟ್ರ್ ಯಾವುದು ಗಾಯತ್ರಿ ಥಿಯೇಟ್ರಿಗೆ ಹಾಕಿದ್ವಿ. ಗಾಯತ್ರಿ ಥಿಯೇಟ್ರಿಗೆ ಬಂದಿದೆ ಸರ್. ಇದರಲ್ಲೂ ರಂಜಿಸ್ತೀವಿ, ನಮ್ಮ ತನ ನಾವು ಯಾವತ್ತೂ ಬಿಡ್ಕೊಡಲ್ಲ. ಅದನ್ನು ಇದರಲ್ಲಿ ಬೇರೆ ಥರ ರಂಜಿಸ್ತೀವಿ. ಅಲ್ಲಿ ಸ್ಕಿಟ್ ಎಲ್ಲ 12 ನಿಮಿಷ 13 ನಿಮಿಷ ಸ್ಕಿಟ್ ಮಾಡ್ತಾಯಿದ್ದು, ಮ್ಯೂಸಿಕ್ ಬರ್ತಾಯಿತ್ತು. ಟಿ ವಿ ಅದು ಚಿಕ್ಕ ಸ್ಕ್ರೀನಿಗೆ ಹೆಂಗೆ ಬೇಕು ಹಂಗೆ ಕಾಮಿಡಿ ಮಾಡ್ತಾಯಿದ್ದು. ಇದು ಬಿಗ್ ಸ್ಕ್ರೀನಿಗೆ ಏನು ಬೇಕು ಆ ಥರ ಹೆಂಗೆ ಬೇಕು ಅದಕ್ಕೆ ತಯಾರು ಮಾಡ್ಕೊಂಡು 1-2 ವರ್ಷ ರೆಡಿಯಾಗಿ ಈ ಸಿನಿಮಾ ಮಾಡ್ತಾಯಿರೋದು ಕುಲದಲ್ಲಿ ಕೀಳ್ಯಾವುದೋ. ಹೌದು ಸರ್, ತುಂಬ ಇತ್ತು ಸರ್. ನಾನು ಮುಂಚೆ ಎಲ್ಲ ಕೆಲವು ಮಾಡಿದೆ ಸಿನಿಮಾಗಳ, ಅದು ಸರಿಯಾಗಿ ಆಗಲಿಲ್ಲ. ಈ ಸಿನಿಮಾದಲ್ಲಿ ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶ ಸಿಕ್ತು. ಫೈಟಿಂಗ್ ಕಲಿತೆ, ಡ್ಯಾನ್ಸ್ ಕಲಿತೆ, ಜಿಮ್ ಮಾಡಿದೆ. ಅದೆಲ್ಲ ಏನು ಅಂತ ನಾನು ನೋಡೇ ಇರಲಿಲ್ಲ. ಈ ಸಿನಿಮಾದಲ್ಲಿ ಏನೇನು ನೋಡಿರಲಿಲ್ವೋ, ಏನೇನು ಕಲ್ತಿರಲಿಲ್ವೋ ಎಲ್ಲನೂ ಕಲಿತೆ, ಎಲ್ಲನೂ ನೋಡಿಬಿಟ್ಟೆ ಈ ಸಿನಿಮಾದಲ್ಲಿ. ತುಂಬ ಖುಷಿಯಾಗುತ್ತೆ ಸರ್. ಕುಲದಲ್ಲಿ ಕೀಳ್ಯಾವುದೋ ಅಂದ ತಕ್ಷಣ ಬರೀ ಒಂದು ಟೈಟ್ಲ್ ಇರುತ್ತೆ, ಅದರಲ್ಲಿ ಏನು ಹೇಳಬೇಕು ಅದನ್ನ ಮೆಸೇಜ್ ಹೇಳ್ತೀವಿ, ಆದರೆ ನಗಿಸ್ತೀವಿ. ಈ ಸಿನಿಮಾ ಅಂದ ತಕ್ಷಣ ಎಲ್ಲರೂ ಕುಲದಲ್ಲಿ ಕೀಳ್ಯಾವುದೋ ಅಂದ ತಕ್ಷಣ ಫುಲ್ ವೇದಾಂತನೇ ಹೇಳ್ಬಿಡ್ತಾರೇನೋ, ಇಲ್ಲ ಫುಲ್ ಸೈಲೆಂಟಾಗಿರುತ್ತೇನೋ, ಥಿಯೇಟ್ರಲ್ಲಿ ಗುಮ್ಮು ಕುತ್ಕೋಬೋದೇನೋ ಅಂತ ಅನ್ನೋದಿಲ್ಲ. ಪಕ್ಕಾ ಎಂಟರ್ಟೈನ್ಮೆಂಟ್, ಮಾಸ್, ಎಮೋಷನಲ್ ಎಲ್ಲ ಮಿಕ್ಸ್ ಇರೋವಂಥ ಒಂದು ಪ್ಯಾಕೇಜ್ ಸಿನಿಮಾನೇ ಕುಲದಲ್ಲಿ ಕೀಳ್ಯಾವುದೋ. ಹೌದೌದು, ದಾಸರ ಹಾಡಿರೋ ಬರೆದಿರೋ ಅಂಥದ್ದು. ಇವತ್ತು ಅಣ್ಣವ್ರ ಹಾಡಿ ಇಡೀ ಕರ್ನಾಟಕದಲ್ಲಿ ಇವತ್ತು ಆರ್ಕೆಸ್ಟ್ರಾದಲ್ಲಿ ಎಂಡ್ ಆಗೋದೇ ಕುಲದಲ್ಲಿ ಕೀಳ್ಯಾವುದೋ ಅಂತ ಇತ್ತು. ಇವತ್ತು ಅದೇ ಟೈಟ್ಲನ್ನ ನಮಗೆ ಸಿಕ್ಕಿದ್ದು ನಿಜವಲ್ಲೂ ಎಲ್ಲೋ ಒಂದು ದೊಡ್ಡವ್ರ ಆಶೀರ್ವಾದ ಸಿಕ್ಕಿದೆ ನಮ್ಮ ಸಿನಿಮಾಕ್ಕೆ ಅಂತ ಹೇಳ್ತೀನಿ ಸರ್. ಕೊಡುತ್ತೆ ಪಕ್ಕಾ ಗ್ಯಾರಂಟಿ ಇದೆ. ಓವರ್ ಕಾನ್ಫಿಡೆಂಟ್ ಇಲ್ಲ, ಕಾನ್ಫಿಡೆಂಟಾಗಿ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಕಂಟೆಂಟ್ ಮೇಲೆ ನಂಬಿಕೆ ಇದೆ, ಕತೆ ಮೇಲೆ ತುಂಬ ನಂಬಿಕೆ ಇದೆ. ನಾವು ಮಾಡಿರೋ ಒಂದು 2 ವರ್ಷ ಪ್ರಾಡಕ್ಟ್ ಇದು. ಸುಮ್ಮನೆ ಏನೋ ಒಂದು ಹೋಗ್ಬಿಟ್ಟು 15 ದಿವಸಕ್ಕೆ ಶೂಟ್ ಮಾಡ್ಕೊಂಡು ಪಟ್ಟಂತ ರಿಲೀಸ್ ಏನು ನಾವು ಮಾಡ್ತಾಯಿಲ್ಲ. ಇದಕ್ಕೆ ಹಿಂಗೆ ಪ್ರಮೋಷನ್ ಮಾಡಬೇಕು, ಇದು ಹಿಂಗೆ ಶೂಟ್ ಮಾಡಬೇಕು, ಇದು ಹಿಂಗೆ ಮಾಡಬೇಕು ಅಂತ ಇಡೀ ಟೀಮ್ ನಾವು ಡಿಸ್ಕಷನ್ ಮಾಡಿದ್ವಿ. ಇದು ಒಂದು ದಿವಸನೂ ನಾವೇನು ಶೂಟಿಂಗ್ ಲೇಟಾಗಿ 2 ವರ್ಷ ಮಾಡಿರೋದಲ್ಲ, ಕಂಟಿನ್ಯೂ 2.25 ವರ್ಷ ಕಂಟಿನ್ಯೂ ಶೂಟಿಂಗೇ ಮಾಡಿದ್ವಿ ನಾವು. ಶೂಟಿಂಗ್ ಅಂದರೆ ಒಂದು ಮಾಡಿರೋದೊಂದು 60 ದಿವಸ 65 ದಿವಸ ಮಾಡಿರ್ಬೋದು. ಮಿಕ್ಕಿದೆಲ್ಲ ಪ್ರಿಪ್ರೇಷನ್ನು, ನಾನು ರೆಡಿ ಆಗೋಕ್ಕೆ, ಇದು ರೆಡಿ ಆಗೋಕ್ಕೆ ಎಲ್ಲ ಅದರ ಎಲ್ಲೂ ಸ್ಟಾಪ್ ಆಗಿಲ್ಲ. ಸಿನಿಮಾ ಸ್ಟಾರ್ಟಿಂದ ಎಂಡ್ವರೆಗೆ ಏನು ಮಾಡಬೇಕು ಎಲ್ಲ ಮಾಡಿದ್ವಿ. ಇದು ಸಿನಿಮಾ ಇದೇ ಸಿನಿಮಾಕ್ಕೆ ಸರ್ ಸೇಮ್ ಇದೇ ಇರುತ್ತೆ. ಅದಕ್ಕೆ ನಾನು ಕಟಿಂಗೂ ಮಾಡಿಸಿಲ್ಲ. ಈ ಸಿನಿಮಾ ರಿಲೀಸ್ ಆಗಲಿ ಹಂಗೆ ಕೆಲವರೆಲ್ಲ ಕಂಡಿಡಿಯಲ್ಲ, ಕಟಿಂಗ್ ಮಾಡಿಸಿರಿ ಯಾವುದೇ ಕಾರಣಕ್ಕೂ ಕಂಡಿಡಿಯಲ್ಲ. ಮೈಸೂರಲ್ಲಿ ಆಗಿಲ್ಲ ಸರ್. ರಾಮನಗರ, ಚನ್ನಪಟ್ಟಣ, ಬೆಂಗಳೂರು, ಚಿಕ್ಕಮಗಳೂರು, ಅರಸೀಕೆರೆ, ಅದು ಸಕಲೇಶಪುರ ಎಲ್ಲ ಕಡೆ ಆಗಿದೆ. ಎಲ್ಲ ಪ್ರೀತಿಯ ನನ್ನ ಹೃದಯಗಳಿಗೆ ಕಾಮಿಡಿ ಕಿಲಾಡಿಯಲ್ಲಿ ಒಂದು ಚಿಕ್ಕ ಸ್ಕ್ರೀನಲ್ಲಿ ನೋಡಿದಾಗ ತುಂಬ ಖುಷಿಪಟ್ಟು ಚಪ್ಪಾಳೆ ತಟ್ಟಿದ್ದೀರಾ. ನಿಮ್ಮನ್ನು ಆದಷ್ಟು ಎಷ್ಟೋ ಸ್ಕಿಟ್ಗಳಲ್ಲಿ ನಾನು ನಗ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ, ನಗಿಸಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ಎಷ್ಟು ಸಪೋರ್ಟ್ ಮಾಡಿದ್ರೋ ಇವತ್ತು ಬಿಗ್ ಸ್ಕ್ರೀನಿಗೆ ಬೆಳ್ಳಿ ಪರದೆ ಮೇಲೆ ಮಡೆನೂರು ಮನು ಪ್ರಪ್ರಥಮ ಬಾರಿಗೆ ನಾಯಕ ನಟನಾಗಿ ಬರ್ತಾಯಿದ್ದೀನಿ. ದಯಮಾಡಿ ಈಗ ಇಷ್ಟು ದಿವಸ ಏನು ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಎದ್ವಾ ತದ್ವಾ ಬಂಡಿ ಒಂದು ಸಿಕ್ಕಾಬಟ್ಟೆ ಒಂದು ಮಂಕ್ರಿವಷ್ಟು ನೀವು ಪ್ರೀತಿ ಕೊಡಬೇಕಾಗಿ ಕೇಳ್ಕೊತೀನಿ.